ಮೇಕರಾಗುತ್ತಾ PDP ನೋಡಿ ಎರಡು ಪಕ್ಷಗಳಿಗೂ ಅವಕಾಶ ಇದೆ. ಬಿಜೆಪಿನೂ ಅಧಿಕಾರ ಹಿಡಿಯಬಹುದು, ಕಾಂಗ್ರೆಸ್ ಕೂಡ ಅಧಿಕಾರ ಹಿಡಿಯಬಹುದು. ಯಾಕಂದ್ರೆ ಅತಂತ್ರ ವಿಧಾನಸಭೆ ಇದೆ. ಬಿಜೆಪಿ 29, ಬಿಜೆಪಿ ಜೊತೆ ಬರುವಂತವರು PDP ಬರಬಹುದು. ಯಾಕಂದ್ರೆ ಈ ಹಿಂದೆ ಬಂದಿದ್ದಾರೆ, ಅದರ್ಸ್ ಹತ್ತಿದ್ದಾರೆ. ಇತರರು 29 + 10 + 5 ಎಷ್ಟಾಯಿತು? 44. ಮತ್ತೊಂದು ಕಡೆ ಕಾಂಗ್ರೆಸ್ ಮತ್ತು ನ್ಯಾಷನಲ್ ಕಾನ್ಫರೆನ್ಸ್ 30 ಮತ್ತು 15 ಎಷ್ಟಾಯಿತು? 45. ಬಹುಮತಕ್ಕೆ ಬೇಕಿರೋದು 46. ಆದರೆ ಅಷ್ಟು ಕೂಡ ಸಾಕಾಗೋದಿಲ್ಲ, ಮತ್ತು 5 ಬೇಕಾಗತ್ತೆ. ಹಾಗಾಗಿ ಎರಡೂ ಹೈಕಮಾಂಡ್ಗಳು ಅತ್ತ ಪ್ರಯಾಣ ಬೆಳೆಸಿದೆಯಂತೆ. ಬಿಜೆಪಿನೂ ಹೋಗಿದೆ, ಕಾಂಗ್ರೆಸ್ ಹೋಗಿದೆ. ಆಮೇಲೆ ಅಮಿತ್ ಶಾ ಗೊತ್ತಲ್ಲ ನಿಮಗೆ, ಪಾರ್ಟಿಯನ್ನು 2 ಪೀಸ್ ಮಾಡಿ ಎತ್ತಾಕೊಂಡ್ಬಂದ್ಬಿಡ್ತಾರೆ. ಟ್ರಬಲ್ ಶೂಟರ್. ಓಕೆ, DK ಶಿವಕುಮಾರ್ ಮಾತಾಡಿದ್ದಾರಂತೆ, ಬನ್ನಿ. ಮಹಾರಾಷ್ಟ್ರ ಇನ್ನು ಬೇರೆ ಬೇರೆದೆಲ್ಲ ಎಲೆಕ್ಷನ್ಸ್ ಇದೆ, ತೆಲಂಗಾಣ ಇವೆಲ್ಲ ಕೂಡ ಒಳ್ಳೆ ಕೆಲವು ಸಂದರ್ಭದಲ್ಲಿ ನಾವು ಸೋತಿರ್ಬೋದು, ನಾವಿಲ್ಲ ಅಂತ ಹೇಳಿದಿಲ್ಲ. ಆದರೆ ಜನಕ್ಕೆ ಇವತ್ತು ಬದಲಾವಣೆ ಬಯಸಿದ್ದಾರೆ, ಇಡೀ ದೇಶದಲ್ಲಿ ಬದಲಾವಣೆ ಬಯಸಿದ್ದಾರೆ. ಅದ್ರ ಪೂರ್ವಕವಾಗಿ ಇದಾಗ್ತಾ ಇದೆ. ನಾನು ದೇಶದ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇವೆ. ಅವ್ರಿಗೆ ಏನು ನಾವು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸ್ಕೊಳ್ತೇವೆ. ಕೆಲವು ಅನೇಕ ಗ್ಯಾರಂಟಿಗಳು, ಕೆಲವು ಕಾನೂನುಗಳು, ಕೆಲವು ಜನಕ್ಕೆ ಸಹಾಯ ಮಾಡೋಂಥದ್ದು, ಆರ್ಥಿಕವಾಗಿ ಶಕ್ತಿ ಕೊಡಬೇಕು. ದೇಶದಲ್ಲಿ ಭಾವನೆ ಬೇಡ, ಬದುಕು ನೋಡಿ ಅಂತ ಹೇಳಿದ್ದೇವೆ. ಅದಕ್ಕೆಲ್ಲ ಕೂಡ ಮಾತನ್ನು ಉಳಿಸ್ಕೊಳ್ಳೋಂಥ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತೀವಿ. ನಾನು ದಿಕ್ಸೂಚಿ ಅಂತ ಅಲ್ಲ, ಜನರ ಭಾವನೆನೇ ಈ ರೀತಿಯಾಗಿದೆ. ದಿಕ್ಕೇನು ನೋಡಬೇಕಾದಿಲ್ಲ, ಮೇಲ್ಗಡೆ ಬೆಳಕು ಕಾಣ್ತಾ ಇದೆ, ಎಲ್ಲ ಕಡೆ ಬೆಳಕು ಕಾಣ್ತಾ ಇದೆ, ಬದಲಾವಣೆಯ ಬೆಳಕು ಕಾಣ್ತಾ ಇದೆ. ಬದಲಾವಣೆಯ ಬೆಳಕು. DK ಶಿವಕುಮಾರ್, ನಿಜ ಒಂದು ಬದಲಾವಣೆಗಳಂತೂ ಆಗ್ತಾ ಇದೆ. ಯಾಕಂದರೆ BJPಗೂ ಅದು ಗೊತ್ತಿದೆ. ಹಿಂದುತ್ವ, ನೀವು ಪ್ರತಿ ಸಲವೂ ಹಿಂದುತ್ವವನ್ನೇ ತೆಗೆದುಕೊಂಡು ಹೋದ ನಂತರ ಜನಮಾನಸಕ್ಕೆ ಏನು ಉಪಯೋಗ ಮಾಡ್ತೀರ ಅನ್ನೋದು ಕೂಡ ಮುಖ್ಯ. ನಮಗೊಂದು ಪ್ರತಿಯೊಬ್ಬರಿಗೊಂದು ಧರ್ಮ ಬೇಕು. ಜನ ಅದನ್ನೇ ಕೇಳ್ತಾರೆ, ಮೋದಿನೇ ಎಲ್ಲದಕ್ಕೂ ಬರೋದಿಲ್ಲ. ಒಂದು ಆಮೇಲೆ ಎಲ್ಲವನ್ನು ಕೂಡ ಮೋದಿ ಮೇಲೆ ಹಾಕ್ಬಿಟ್ಟಿದ್ದಾರೆ ಇವರು. ನನಗೆ ಓಟ್ ಹಾಕ್ತಿಲ್ಲ, ನೀವು ಮೋದಿಗೆ ಹಾಕ್ತಿದ್ದೀರಿ ಅನ್ನುವಂಥ ಒಂದು ದಾರ್ಷ್ಟ್ಯನೂ ಇದೆ. ಈಗ BJP ಕೂಡ ಕಳೆದ ಬಾರಿ ಕೂಡ, ಆಮೇಲೆ ಸಂಘ ಪರಿವಾರ ಕೂಡ ನೋಡಿ, ಒಂದು ಗಾದೆ ಮಾತಿದೆ, ನಮ್ಮ ಕೆಲಸ ಆದ ನಂತರ ನಮಗೂ ದೇವರು ಬೇಡುವಂತೆ. ದೇವರಿಗೆ ಹರಕೆ ಹೊರ್ತಾ ಇದ್ವಿ, ಮತ್ತೊಂದು ಅದಾಗಲಿ ಇದಾಗಲಿ ನೀವು ನೋಡಿಬೇಕಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಮಗು ಆಗಲಿ, ಒಂದು ಮನೆ ಆಗಲಿ, ಒಂದು ಕೆಲಸ ಸಿಗಲಿ, ದೇವರೇ 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 ದೇವರು ಎಲ್ಲ ಅದು ಮಾಡಿದ ನಂತರ ಆಮೇಲೆ ದೇವರ ನೆನಪೇ ಇರೋದಿಲ್ಲ. ಹೌದಾ, ಒಂದು ಹರಕೆ ಇದೆ, ಪರವಾಗಿಲ್ಲ, ಮುಂದಿನ ವರ್ಷ ಮಾಡ್ತೀನಿ ಮತ್ತೊಂದು ಅಂತೇಳಿ. ಹಾಗೇನೆ ನರೇಂದ್ರ ಮೋದಿ ಅವರ ವಿಚಾರಕ್ಕೂ ಏನಾಗ್ಬಿಡ್ತು ಅಂತಂದರೆ, ನರೇಂದ್ರ ಮೋದಿ ಅವರಿಂದಾಗಿಯೇ ಈ ಸರ್ಕಾರ ಅಥವಾ ಇವರಿಗೆಲ್ಲ ಅವಕಾಶಗಳು ಸಿಕ್ತು, ಎಲ್ಲವೂ ಆಗೋಯ್ತು ಒಂದು. ಆಮೇಲೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದಕ್ಕೆಲ್ಲ ಮೂಲ. ಅವರು ಅತ್ಯದ್ಭುತವಾದಂಥ ತಮ್ಮ ಕಾರ್ಯಕರ್ತರನ್ನು ಇಲ್ಲಿ ಕಳಿಸಿ ಪಾರ್ಟಿಗೆ ಕೆಲಸ ಮಾಡಿ ಅಂತೇಳಿ, ಕೊನೆಗೆ JP ನಡ್ಡಾ ಅಂತವರು ನಮಗೆ ಸಂಘನೇ ಬೇಡ ಅಂತ ಹೇಳ್ಬಿಟ್ರು. ಅಂದರೆ ಅದೇ ಹೇಳಿದ್ವಲ್ವ, ಈಗ ಸಾಧಾರಣವಾಗಿ ದೇವರೇ 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 ಅಂತ ಹೇಳುವಂಥವ್ರು ಕೊನೆಗೆ ನೀನೇ ಬೇಡ ಅನ್ನೋಂಥ ರೀತಿಯಲ್ಲಿ ಹೇಳಿದಾಗ, ಸಂಘದಲ್ಲಿ ಹೇಗೆ ಗೊತ್ತಾ ಶ್ರುತಿ, ಸಂಘದಲ್ಲಿ ಕೆಲವರಿದ್ದಾರೆ, ಅವರಿಗೆ ಯಾವುದೇ ಅಧಿಕಾರ ಬೇಡ, ಅವರಿಗೆ ಯಾವುದೇ ಪ್ರಚಾರ ಬೇಡ. ಕೇವಲ ಸಂಘ ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡಿ, ಅವರು ಆಯ್ಕೆ ಮಾಡಿದಂಥ ಪಕ್ಷ ಸರಿ ಇದೆಯಾ ಕೆಟ್ಟದಿದೆಯೋ ಅದರ ಬಗ್ಗೆ ಕೂಡ ಥಿಂಕ್ ಮಾಡೋದಿಲ್ಲ. ಸಂಘದ ಹಿರಿಯರು ಹೇಳಿದ್ದನ್ನು ಚಾಚೂ ತಪ್ಪದೆ ಮಾಡಿ ಹೋಗಿಬಿಡ್ತಾರೆ. ಅವ್ರಿಗೆ ಗೊತ್ತಿರುತ್ತೆ ನಾವು ಆಯ್ಕೆ ಮಾಡಿದಂಥ ನಾಯಕರುಗಳು ಕೆಲವು ಭ್ರಷ್ಟಾಚಾರಿಗಳಿದ್ದಾರೆ ಅಂತ ಗೊತ್ತಿರುತ್ತೆ. ಆದರೆ ಏನಂತಾರೆ, ದೊಡ್ಡ ಒಂದು ವಿಷನ್, ಇಲ್ಲ ಹಿರಿಯರು ಏನೋ ಇದರ ಬಗ್ಗೆ ಆಲೋಚನೆ ಮಾಡಿರ್ಬೋದು ಅಂತೇಳಿ. ನಿಮಗೆ ಗೊತ್ತಾ, ಕೆಲವು ಸಂಘದ ಹಿರಿಯರುಗಳನ್ನೆಲ್ಲ ನಾವು ನೋಡಿದ್ದೀವಿ, ಅವರೆಲ್ಲ ದೇಶಾಂತರ ಹೋಗ್ತಾ ಇರ್ತಾರೆ. ದೇಶಾಂತರ ಅಂದರೆ ಮನೆ ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು, ಕೆಲವರು ಮದುವೆನೇ ಆಗಿರೋದಿಲ್ಲ, ಮನೆ ಮಕ್ಕಳನ್ನು ಬಿಟ್ಟು ತುಂಬ ಸ್ಥಿತಿವಂತರಾಗಿರ್ತಾರೆ ಅವರು. ಆಮೇಲೆ ಅಲ್ಲಲ್ಲಿ ಸಂಘದಲ್ಲಿ ವಾರಾನ್ನ ಅಂತಿರುತ್ತೆ, ಭಿಕ್ಷೆ ಅಂತಿರುತ್ತೆ. ಈಗ ನರೇಂದ್ರ ಮೋದಿ ಅವರು ಭಿಕ್ಷೆ ಅಂತ ಹೇಳ್ತಾ ಇದ್ರಲ್ವಾ, ಸಂಘದಲ್ಲಿ ಒಂದು ಇದಿದೆ. ನೀವು ಒಂದು ಮನೆಗೆ ಹೋದರೆ ಅಲ್ಲಿ ಊಟ ಏನು ಮಾಡ್ತಾರೆ ಅದನ್ನು ಭಿಕ್ಷೆ ಅಂತ ಕರೀತಾರೆ. ಒಂದು ಮನೆಗೆ ಹೋಗ್ತಾರೆ, ಅಲ್ಲಿ ನೆಲದಲ್ಲಿ ಕೂತು ಊಟ ಮಾಡ್ತಾರೆ. ಯಾವುದೇ ಅಂದರೆ ಈ ಹಿಂದೂ ಧರ್ಮದಲ್ಲಿದ್ದಂತಹ ಈ ಅಸ್ಪೃಶ್ಯತೆ ಆಚರಣೆ, ಮತ್ತೊಂದು ಅವನ ಮನೆಗೆ ಹೋಗೋಂಗಿಲ್ಲ, ಇವನ ಮನೆಗೆ ಹೋಗೋಂಗಿಲ್ಲ,
ಅವನು ಸ್ಪೃಶ್ಯ ಅಲ್ಲ, ಅವನ ಅಸ್ಪೃಶ್ಯ ಅಲ್ಲ, ಇದೆ ಅಲ್ವಾ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಹೊಡೆತ. ಹೌದು. ಅದನ್ನು ನಿವಾರಿಸುವಂಥ ನಿಟ್ಟಿನಲ್ಲಿ ಒಂದು ಎಲ್ಲ ಮನೆಗಳಿಗೆ ಹೋಗಿ ಅಲ್ಲಿ ನೀವು ಕಾಣೋಂಗಿಲ್ಲ ಅವನು ಆ ಜಾತಿ ಈ ಜಾತಿ ಅಂತಿಲ್ಲ. ಹಾಂ. ಕೂತು ನೀನು ಎಷ್ಟೇ ದೊಡ್ಡ ಜಾತಿ ಮತ್ತೊಂದು ಅದೆಲ್ಲ ನಗಣ್ಯ ಅಲ್ಲಿ. ಹೌದು. ಆ ಥರ ಕೆಲಸ ಮಾಡುವಂಥವ್ರು ಇದ್ದಾರೆ. ಅವರು ಕಣ್ಣಿಗೆ ಕಾಣಲ್ಲ ನಿಮಗೆ. ಹಾಂ. ನಮ್ಮ ಈ ದಕ್ಷಿಣ ಕನ್ನಡ ಭಾಗದಲ್ಲಿ ಹೌದು. ಸಾವಿರಾರು ಎಕರೆ ತೋಟ ಇರೋರೆಲ್ಲ ಅದನ್ನೆಲ್ಲ ಬಿಟ್ಟು RSS. ಸಂಘ ಅಂದರೆ ದೇಶ ಸೇವೆ ಅಂತ. ಹಾಗೇನೆ ಈ ಇವರಿದಾರಲ್ಲ ಯಾರು ಸರಸಂಘ ಚಾಲಕರು, ಹಾಂ. ಸರಸಂಘ ಚಾಲಕರು ಒಂದು ಮಾತನ್ನು ಹೇಳ್ತಾರೆ ಪದೇ ಪದೇ, ನಾವು ಯಾವುದೇ ಧರ್ಮದ ವಿರೋಧಿಗಳಲ್ಲ, ನಾವು ಯಾವುದೇ ಮತದ ವಿರೋಧಿಗಳಲ್ಲ. ದೆನ್ ವಾಟ್ ಈಸ್ RSS? ನಾವು ಹಿಂದೂ ಧರ್ಮದ ಪ್ರತಿಪಾದಕರು. ಇದಿವತ್ತು ಜಾತ್ಯತೀತ ರಾಷ್ಟ್ರ ಅಂತ ನಾವು ಮಾಡ್ಕೊಂಡಿರ್ಬೋದು, ಆದರೆ ಇದರ ಆತ್ಮ ಇದೆಯಲ್ಲ ಅದು ಹಿಂದೂ. Correct. ಅದನ್ನು ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಅಂತೇಳಿ. ಈಗ ಒಂದು Okay. ಬ್ರೇಕ್ ಇರುತ್ತೆ. ಬ್ರೇಕ್. ಓಕೆ, ನಾವು ಮುಂದಿನ ಸುದ್ದಿಗೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಬಟ್ ಎಲೆಕ್ಷನ್ ರಿಸಲ್ಟ್ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹಾಗಾಗಿ ಅದನ್ನೇ ಮುಂದುವರಿಸ್ತಾ ಇದ್ವಿ ಸ್ವಲ್ಪ ಹೊತ್ತು. ಎರಡನೇ ಸ್ಟೋರಿ ಇರುವಂಥದ್ದು ನಮಗೆ ಇವತ್ತು 2:30ಗೆ ದರ್ಶನ್ ಬೇಲ್ ವಿಚಾರಕ್ಕೆ ಏನಾಗುತ್ತೆ ಅಂತೇಳಿ, ಮುನಿರತ್ನ ಮತ್ತು ನಾಗೇಂದ್ರ ಬೇಲ್ ಏನಾಗುತ್ತೆ ಅಂತೇಳಿ ಅದು ಭಾಳ ಮುಖ್ಯವಾಗಿರುವಂಥದ್ದು. ಆಮೇಲೆ ಮುಡಾ ಹಗರಣದಲ್ಲಿ CM ದಲಿತಾಸ್ತ್ರ ಅಂತೇಳಿ ಅದನ್ನು ಹೇಳ್ಬಿಡ್ತೀನಿ. ದಲಿತಾಸ್ತ್ರ ನನ್ನ ಪ್ರಕಾರ ದಲಿತ CM ಮಾಡಬೇಕು ಅಂತಲ್ಲ. ಈಗ ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಏನು ಹೇಳ್ತಾ ಇದ್ರು, ಸತೀಶ್ ಜಾರಕಿಹೊಳಿ ನನ್ನನ್ನು ಮಾಡಿದ್ದೆ ನೋ, ಇದೆಲ್ಲವೂ ಕೂಡ ರಾಜಕೀಯ ಅಡ್ವರ್ಟೈಸ್ಮೆಂಟು. ಸತೀಶ್ ಜಾರಕಿಹೊಳಿ ಹೋಗಿ ಹೇಳಿರುವಂಥದ್ದು ಒಂದೇ, ಯಾವುದೇ ಕಾರಣಕ್ಕೂ CM ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಡಿ. ಹಾಂ. ಅಂದರೆ ನನ್ನನ್ನು ಮಾಡಿ ಅಂತನ ಅಲ್ಲ, ಕೆಳಗಿಳಿಸಬೇಡಿ ಅಷ್ಟೇ. ಇಳಿಸಿದ್ರೆ ಮತ್ತೆ ನಿಮ್ಗೆ ಗೊತ್ತಲ್ಲ ಹಿಂದಿ ಚಿತ್ರಾನ್ನ ಆಗ್ಬಿಡ್ತದೆ. ಅವ್ರದ್ದೇ ಸ್ಟೈಲಲ್ಲಿ ಹೇಳಿದ್ರೆ ಅವ್ರು ಹಂಗೆ ಹೇಳಿರ್ಬೋದು ಅಂತ. ಹೌದು. ಈ ಸ್ಟೈಲಲ್ಲಿ ಹೇಳಿರೋದಿಲ್ಲ, ಅವರು ಭಾಳ ಸ್ಮೂತಾಗಿ ಹೇಳಿರ್ತಾರೆ. ಬಟ್ ಅವರ ವಿಷಯ ಇಷ್ಟ ಆಗಿದೆ. ಹಾಂ. ಅವರು ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ನೋಡಿ ದಯವಿಟ್ಟು ಅವ್ರೇನಾದ್ರು ಇಳಿದ್ಬಿಟ್ರೆ ಕಷ್ಟ ಆಗ್ಬಿಡ್ತದೆ ಅಂದರೆ ಈಗ ಅವ್ರ ಸ್ಟೈಲ್. ಹೌದು. ದ ಒರಿಜಿನಲ್ ಸ್ಟೈಲ್ ಹೆಂಗೆ ಅಂತಂದರೆ ಸಿದ್ದರಾಮಯ್ಯನವರನ್ನು ಹೊರತುಪಡಿಸಿ ಈ ಸಂದರ್ಭದಲ್ಲಿ ಬೇರೆ ಯಾರನ್ನಾದರೂ ಮಾಡಿದ್ರು ಕೂಡ ಪಕ್ಷ ಉಳಿಯಲ್ಲ, ಪಕ್ಷ ಛಿದ್ರ ಆಗತ್ತೆ. ಆಮೇಲೆ ಸಿದ್ದರಾಮಯ್ಯ ಇಲ್ಲದೆ ನಾವೆಲ್ಲ ಇರೋಕ್ಕಾಗಲ್ಲ ಪಾರ್ಟಿಯಲ್ಲಿ, ನಾವು ನಮ್ಮದು ನೋಡ್ಕೋಬೇಕಾಗತ್ತೆ ಅನ್ನೋದನ್ನು ಹೇಳಿರೋದಿಲ್ಲ. ಆದರೆ ಪರೋಕ್ಷವಾಗಿ ಸಂದೇಶ ರವಾನೆ ಮಾಡ್ತಾರೆ. ಅದು ಬಿಟ್ಟು ನಾನು ಮುಖ್ಯಮಂತ್ರಿ ಆಗ್ತೀನಿ, ದಲಿತ ಮುಖ್ಯಮಂತ್ರಿ ಮಾಡಿ, DK ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಡಿ ಅನ್ನುವಂಥ ಮಾತುಗಳು ಚರ್ಚೆ ಆಗಿಯೇ ಇಲ್ಲ. ಬೇಕಿದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಹತ್ರ ಕೇಳ್ಕೊಳ್ಳಿ.